ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ನಾಳೆ ಅಂದರೆ ನವೆಂಬರ್ 5ರ ಬುಧವಾರ ಕಾರ್ತಿಕ ಪೂರ್ಣಿಮಾ ದಿನದಂದು ಸೂಪರ್ ಮೂನ್ ಅನ್ನು ಕಾಣಬಹುದಾಗಿದೆ. ಈ ದಿನ ಚಂದ್ರದೇವನು ಮೇಷರಾಶಿಯಲ್ಲಿ ಚಲಿಸಲಿದ್ದು, ಇದರಿಂದಾಗಿ 3 ರಾಶಿಯವರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುವ ಸಂಭವವಿದೆ. ಹಾಗಾಗಿ ಸೂಪರ್ ಮೂನ್ ದಿನ ಯಾವ 3 ರಾಶಿಯವರ ಅದೃಷ್ಟ ಬದಲಾಗುವುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಸೂಪರ್ ಮೂನ್ ಅಂತರಿಕ್ಷದಲ್ಲಿ ಬಹಳ ಸುಂದರವಾಗಿ ಕಾಣುವ ಖಗೋಳ ಘಟನೆಯಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿ ಕಾರ್ತಿಕ ಪೂರ್ಣಿಮಾ ದಿನದಂದು ಸೂಪರ್ ಮೂನ್ ಅನ್ನು ಕಾಣಬಹುದಾಗಿದೆ. ಈ ಅವಧಿಯಲ್ಲಿ ಚಂದ್ರನು ಭೂಮಿಗೆ ಬಹಳ ಹತ್ತಿರವಾಗಿ ಚಲಿಸುವನು. ಈ ಕಾರಣದಿಂದಾಗಿ ಬಹಳ ದೊಡ್ಡದಾಗಿ ಮತ್ತು ಹೆಚ್ಚು ಪ್ರಕಾಶಮಾನವಾಗಿ ಕಾಣುವುದು. 2025ರ ನವೆಂಬರ್ 5ರಂದು ಅಂದರೆ ಬುಧವಾರ ಸೂಪರ್ ಮೂನ್ ಅನ್ನು ಕಾಣಬಹುದಾಗಿದೆ. ಈ ದಿನ ಚಂದ್ರನು ಮೇಷರಾಶಿಯಲ್ಲಿ ಚಲಿಸಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನು ಸುಖ, ಮನಸ್ಸು, ತಾಯಿ, ಮಾನಸಿಕ ಸ್ಥಿತಿ ಮತ್ತು ಮಾತನ್ನು ಕರುಣಿಸುವ ಗ್ರಹವಾಗಿದೆ. ಯಾವ ಜನರ ಮೇಲೆ ಚಂದ್ರಗ್ರಹದ ಶುಭ ಪ್ರಭಾವವಿರುವುದೋ ಅವರು ಮಾನಸಿಕ ಸಮಸ್ಯೆಗಳನ್ನು ಎಂದಿಗೂ ಎದುರಿಸಬೇಕಾದ ಪರಿಸ್ಥಿತಿ ಉದ್ಭವಿಸುವುದಿಲ್ಲ. ಹಾಗೆ ಆ ವ್ಯಕ್ತಿಯು ತಮ್ಮ ಮಧುರವಾದ ಮಾತಿನಿಂದ ಎಲ್ಲ ಜನರ ಹೃದಯವನ್ನು ಗೆಲ್ಲುವಲ್ಲಿ ಯಶಸ್ಸು ಕಾಣುತ್ತಾರೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ನಾಳೆ ಅಂದರೆ ನವೆಂಬರ್ 5 ಸೂಪರ್ ಮೂನ್ ದಿನ ಯಾವ 3 ರಾಶಿಗೆ ಸೇರಿದ ಜನರ ಮೇಲೆ ಚಂದ್ರದೇವನ ವಿಶೇಷ ಕೃಪೆಯಿಂದ ಅಪಾರ ಲಾಭ ದೊರಕುವ ಯೋಗವಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. 1. ಮೇಷರಾಶಿ. 2025ರ ನವೆಂಬರ್ 5 ಅಂದರೆ ನಾಳೆ ಸೂಪರ್ ಮೂನ್ ಅನ್ನು ಕಾಣಬಹುದಾಗಿದೆ. ಈ ದಿನ ಮೇಷರಾಶಿಗೆ ಸೇರಿದ ಜನರ ಮೇಲೆ ಚಂದ್ರದೇವನ ವಿಶೇಷ ಕೃಪೆ ಇರುವುದು. ಹಾಗಾಗಿ ಈ ಅವಧಿಯಲ್ಲಿ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರಲಿದೆ. ಇದರೊಂದಿಗೆ ಮೇಷರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ನಂಬಿಕೆಯ ಹೆಚ್ಚಳವನ್ನು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ಇದರ ಸಕಾರಾತ್ಮಕ ಪ್ರಭಾವವನ್ನು ಮನೆಯ ವಾತಾವರಣದ ಮೇಲೆ ನೀವು ನೋಡಬಹುದಾಗಿದೆ. ಇದರೊಂದಿಗೆ ಈ ಸೂಪರ್ ಮೂನ್ ದಿನ ಮೇಷರಾಶಿಗೆ ಸೇರಿದ ಜನರಿಗೆ ಯಾವುದೇ ರೀತಿಯ ದೊಡ್ಡ ಆರೋಗ್ಯ ಸಮಸ್ಯೆ ಕಾಡುವುದಿಲ್ಲ. ಹಾಗಾಗಿ ಸಂತೋಷದ ಜೀವನ ನಿಮ್ಮದಾಗುವುದು. 2025ರ ನವೆಂಬರ್ 5ರಂದು ಕಾಣಿಸಲಿರುವ ಸೂಪರ್ ಮೂನ್ ಮೇಷರಾಶಿಯವರಿಗೆ ವಿಶೇಷವಾಗಿರಲಿದೆ. ಏಕೆಂದರೆ ಚಂದ್ರನು ಮೇಷರಾಶಿಯಲ್ಲಿ ಸಾಗಲಿದ್ದಾನೆ. ಈ ಸಂದರ್ಭದಲ್ಲಿ ಈ ರಾಶಿಯ ಜನರಿಗೆ ಅದೃಷ್ಟದಲ್ಲಿ ಹೆಚ್ಚಳವಾಗುವ ಯೋಗವಿದೆ. ಇದು ನಿಮಗಾಗಿ ಹೊಸ ಆರಂಭ, ಉದ್ಯೋಗದಲ್ಲಿ ಯಶಸ್ಸು ಮತ್ತು ಆರ್ಥಿಕ ಲಾಭ ತರುವ ಸಮಯವಾಗಿದೆ. ಹಾಗೆ ಹಲವು ದಿನಗಳಿಂದ ವಿಳಂಬಗೊಂಡ ಕೆಲಸಗಳು ಪೂರ್ಣಗೊಳ್ಳಬಹುದು. ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗಿ ಹೊಸ ಅವಕಾಶಗಳು ಸಿಗುತ್ತವೆ. 2. ಮಿಥುನ ರಾಶಿ. ಮಿಥುನ ರಾಶಿಗೆ ಸೇರಿದ ಜನರಿಗೆ 2025ರ ನವೆಂಬರ್ 5ರಂದು ಕಾಣಿಸಲಿರುವ ಸೂಪರ್ ಮೂನ್ ನಿಂದಾಗಿ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಿಮಗೆ ಸಾಕಷ್ಟು ಸಂತೋಷ ದೊರಕುವ ಸಾಧ್ಯತೆ ಈ ಸಮಯದಲ್ಲಿ ಹೆಚ್ಚಾಗಿರುವುದು. ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಸರಿಯಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ವ್ಯಾಪಾರದಲ್ಲಿ ಹೆಚ್ಚಿನ ಧನ ಲಾಭವನ್ನು ಪಡೆಯುವ ಯೋಗ ಸೃಷ್ಟಿಯಾಗುವುದು. ಇದರೊಂದಿಗೆ ವ್ಯಾಪಾರ ವ್ಯವಹಾರದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಹೆಸರು, ಗೌರವ, ಖ್ಯಾತಿ ಹೆಚ್ಚಾಗುವುದರೊಂದಿಗೆ ನಿಮ್ಮ ಪರಿಸ್ಥಿತಿಯಲ್ಲಿ ಸುಧಾರಣೆಯಾಗುವ ಯೋಗವೂ ಕೂಡ ದೊರಕುವುದು. ಹಾಗೆ ಮಿಥುನ ರಾಶಿಗೆ ಸೇರಿದ ಯುವಕರು ತಮ್ಮ ತಾಯಿಯೊಂದಿಗೆ ಮಾತನಾಡದೇ ಇದ್ದರೆ ಈ ಅವಧಿಯಲ್ಲಿ ಚಂದ್ರದೇವನ ಕೃಪೆಯಿಂದಾಗಿ ನಿಮ್ಮ ಮಾತುಕತೆಯನ್ನು ಆರಂಭಿಸುವ ಯೋಗವೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ದೊರಕುವುದು. ಮಿಥುನ ರಾಶಿಯವರಿಗೆ ಸೂಪರ್ ಮೂನ್ ಪ್ರಗತಿ ಮತ್ತು ಗುರುತಿನ ಸಂಕೇತವಾಗಿದೆ. ದೊಡ್ಡ ಯೋಜನೆ ಅಥವಾ ಪ್ರಮೋಷನ್ ಸಿಗಬಹುದು. ಸಂಬಂಧಗಳಲ್ಲಿ ಸ್ನೇಹ ಹೆಚ್ಚುತ್ತದೆ ಮತ್ತು
ಆತ್ಮವಿಶ್ವಾಸದಲ್ಲಿಯೂ ಹೆಚ್ಚಳವಾಗಬಹುದು. ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಮನಸ್ಸಿನಲ್ಲಿ ನೆಮ್ಮದಿ ಇರುವುದು. 3. ವೃಶ್ಚಿಕ ರಾಶಿ. ಚಂದ್ರದೇವನ ವಿಶೇಷ ಕೃಪೆಯಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ 2025 ನವೆಂಬರ್ 5 ಅಂದರೆ ಸೂಪರ್ ಮೂನ್ ದಿನ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರಿಂದ ಸಾಕಷ್ಟು ಉತ್ತಮ ದಿನವಾಗಿರುವುದು. ನಿಮ್ಮ ಮನಸ್ಸು ಯಾವುದಾದರೂ ವಿಚಾರಕ್ಕೆ ಸಂಬಂಧಿಸಿದಂತೆ ಗೊಂದಲಕ್ಕೆ ಒಳಗಾಗಿದ್ದರೆ ಅಥವಾ ನೀವು ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಎದುರಿಸುತ್ತಿದ್ದರೆ ಈ ಅವಧಿಯಲ್ಲಿ ಅವೆಲ್ಲವೂ ದೂರವಾಗುವ ಮೂಲಕ ವೃಶ್ಚಿಕ ರಾಶಿಗೆ ಸೇರಿದ ಜನರ ಮನಸ್ಸು ಶಾಂತಿಯುತವಾಗಿರುವುದು. ಕೆಲಸವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಉತ್ತಮ ಮಾತುಗಾರಿಕೆ ಮತ್ತು ಸ್ವಭಾವದಿಂದಾಗಿ ಎಲ್ಲರ ಮನಸ್ಸನ್ನು ಗೆಲ್ಲುವಲ್ಲಿ ಈ ಅವಧಿಯಲ್ಲಿ ಸಾಕಷ್ಟು ಯಶಸ್ಸನ್ನು ಗಳಿಸುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರಲಿದೆ. ವೃಶ್ಚಿಕ ರಾಶಿಯವರಿಗೆ ಈ ಸೂಪರ್ ಮೂನ್ ಆರ್ಥಿಕ ಪ್ರಗತಿಯ ಸಮಯವಾಗಿದೆ. ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆದುಕೊಳ್ಳಬಹುದು ಅಥವಾ ಹೊಸ ಆದಾಯದ ಮಾರ್ಗಗಳು ಗೋಚರಿಸಬಹುದು. ವಿದೇಶ ಪ್ರಯಾಣ ಅಥವಾ ಹೊಸ ಉದ್ಯೋಗದ ಅವಕಾಶಗಳು ಸಹ ಸೃಷ್ಟಿಯಾಗುವುದು. ಪ್ರೀತಿಯಲ್ಲಿರುವವರ ಸಂಬಂಧ ಇನ್ನೂ ಬಲವಾಗುತ್ತದೆ. ಮೇಲೆ ಹೇಳಿರುವ 3 ರಾಶಿಗಳಾದ ಮೇಷ, ಮಿಥುನ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ನಾಳೆ ಅಂದರೆ ನವೆಂಬರ್ 5ರ ಸೂಪರ್ ಮೂನ್ ದಿನ ಚಂದ್ರದೇವನ ವಿಶೇಷ ಅನುಗ್ರಹವು ನಿಮ್ಮ ಮೇಲಿರುವುದರಿಂದ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನಿಮ್ಮ ಪ್ರತಿ ಹೆಜ್ಜೆಯಲ್ಲಿಯೂ ಪಡೆಯುವಿರಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಕೊರತೆ ಉಂಟಾಗದಂತೆ ಚಂದ್ರದೇವನ ಅನುಗ್ರಹವಿರುವುದು. ಹಾಗಾಗಿ ಸುಖ, ಸಮೃದ್ಧಿ ಹಾಗೂ ಅದೃಷ್ಟದಿಂದ ಕೂಡಿದ ಜೀವನ ನಿಮ್ಮದಾಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.